ನನ್ನ ಹೆಸರು ಕ್ಯಾತ್ರಿನ್. ನಮ್ಮ ಯಜಮಾನ್ರು ಮಾರ್ಕ್ ಅಂತೇಳಿ, ಮಗಳು ಕ್ಯಾರೋಲಿನ್ ಮೋನ. ನಮಗೊಬ್ಬ ಮಗನಿದ್ದನು ರೀ. 1999ನಲ್ಲಿ ನನ್ನ ಮಗು ಹುಟ್ಟಿದ್ನು, ನನ್ನ ರೋಹನ್ ಅಂತೇಳಿ. ಅವ್ನು ಹುಟ್ಟಿದಾಗ್ಲಿಂದ ಒಂದು ಸಿಝರಿನ್ ಆಯಿತು. ಸಿಝರಿನ್ ಆದಮೇಲೆ ನನ್ನ ಬೆನ್ನು ಆವಾಗ ಸ್ಟಾರ್ಟ್ ಆಯ್ತು ರೀ. ಎಷ್ಟು ಭಯಂಕರ ಬೆನ್ನು ಅಂತಂದರೆ ನನಗೆ ನಿಂದಿರ್ಲಿಕ್ಕೆ ಆಗ್ತಿರ್ಲಿಲ್ಲ, ಏನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ವಾಕ್ ಮಾಡಿದ್ರೂ ನನಗೆ ಬೆನ್ನು ಭಾಳ ಆಗ್ತಿತ್ತು. ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ಎಲ್ಲ ಹಾಸ್ಪಿಟ್ಲ್ಗೆ ಹೋದೆ, ಡಾಕ್ಟ್ರಿಗೆ ತೋರಿಸ್ಕೊಂಡೆ. ಎಷ್ಟೊಂದು ಔಷಧ ಕೊಟ್ಟರು. ಹೈದ್ರಾಬಾದ್ಗೆ ಹೋದೆ, ನಾನು ಅಲ್ಲೂ ತೋರಿಸ್ಕೊಂಡೆ. ನಾನು ಬ್ಯಾಂಗ್ಳೂರ್ಗೆ ಹೋದೆ, ಅಲ್ಲೂ ತೋರಿಸ್ಕೊಂಡೆ ಬೆನ್ನು. ಎಲ್ಲಿ ಹೋದ್ರೂ ನನಗೆ ಕಡಿಮೆ ಆಗಲಿಲ್ಲ. ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಕಂಟಿನ್ಯೂ ನೆನಪಿಟ್ಕೊಂಡು ನಾನು ಟ್ಯಾಬ್ಲೆಟ್ಸ್ ತೊಗೋತಾಯಿದ್ದೆ, ಬೆನ್ನು ಕಡಿಮೆ ಆಗ್ತದೇನೋ ಅಂತೇಳಿ. ಎಲ್ಲಿ ಎಷ್ಟು ಮಾಡಿದ್ರೂ ನನಗೆ ಬೆನ್ನು ಕಡಿಮೆನೇ ಆಗಲಿಲ್ಲ. ಡೈಲಿ ಮಗಳಿಗೆ ಹೇಳ್ತಿದ್ದ, ಅಮ್ಮ ಸ್ವಲ್ಪ ಬಂದು ಬೆನ್ನು ಒತ್ತಮ್ಮ ಅಂತ ಹೇಳ್ತಿದ್ದ. ಸರಿ, ಆಕಿ ದಿನಾಲೂ ಬೆನ್ನು ಒತ್ತಿದ್ರು. ಆದರೆ ಡೈಲಿ ಒತ್ತಮ್ಮ ಅಂತಂದರೆ ಪಾಪ ಮಗಳಿಗೂ ಕಷ್ಟ ಆಗ್ತಿತ್ತು. ಒಂದೊಂದು ಸರ್ತಿ ಓದ್ಕೋತಾ ಇರ್ತಿದ್ದಳು, ಒಂದೊಂದು ಸರ್ತಿಗೆ ಏನೋ ಸ್ಟಡಿ ಮಾಡ್ತಾ ಇರ್ತಿದ್ದಳು. ಅಂದ್ರೂ ಬಂದು ಮಮ್ಮಿಗೆ ಕಷ್ಟ ಇದೆಯಲ್ಲ ಅಂಥೇಳಿ ಬೆನ್ನು ಒತ್ತಾ ಇದ್ದಳು. ಆಮೇಲೆ ಎಷ್ಟು ಒತ್ಸ್ಕೊಂಡ್ರೂ ನನಗೆ ಕಡಿಮೆ ಆಗ್ತಿರ್ಲಿಲ್ಲ. ಏನು ಮಾಡಬೇಕು ಗೊತ್ತಾಗಿಲ್ಲ. ಎಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡಾಯ್ತು, ಸಾಕಾಯಿತು ನನಗೆ. ಸ್ಕೂಲ್ಗೆ ಹೋಗ್ತಾ ಇರುವಾಗೂ ಮಕ್ಕಳಿಗೆ ಪಾಠ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ತನ ಪಾಠ ಹೇಳಿ ಸ್ವಲ್ಪ ತನ ಕೂಡ್ತಿದ್ದೆ ನಾನು, ಮತ್ತೆ ಸ್ವಲ್ಪ ತನ ಪಾಠ ಹೇಳಿ. ಈ ಥರ ನನಗೆ ಬೆನ್ನು ಭಾಳ ಅಂದ್ರೆ ಭಾಳ ಸಿವಿಯರ್ ಬೆನ್ನು ಇತ್ತು. ನನಗೆ ಕಡಿಮೆ ಆಗಲಿಲ್ಲ. ಹೇಗೆ ಮಾಡಬೇಕು ಅಂಥೇಳಿ ನಾನು ಆಟೋದಲ್ಲಿ ಹೋಗುವಾಗ ಜಂಪ್ ಆದ್ರೂ ಬೆನ್ನು ಅಷ್ಟು ಆಗ್ತಿತ್ತು. ಆಮೇಲೆ ನಮ್ಮ ಫ್ಯಾಮಿಲಿನಲ್ಲೆಲ್ಲ ಹೇಳ್ಕೊಂಡೆ, ಎಲ್ರಿಗೂ ಪ್ರೇಯರ್ ಮಾಡ್ಲಿಕ್ಕೆ ಹೇಳ್ಕೊಂಡೆ, ನನ್ನ ಬೆನ್ನು ಕಡಿಮೆ ಆಗಲಿಕ್ಕೆ ನೀವು ಪ್ರೇಯರ್ ಮಾಡಿರಿ ಅಂಥೇಳಿ. ಆಮೇಲೆ ನಮ್ಮ ಮನೇಲಿ ಬಂದು ಎಷ್ಟೊಂದು ಜನ ಪ್ರೇಯರಿಗೆ ಬರ್ತಿದ್ರು, ಅವ್ರಿಗೂ ಹೇಳ್ತಿದ್ದೆ ನಾನು, ಬೆನ್ನು ಭಾಳ ಇದೆ ರೀ, ಪ್ರೇಯರ್ ಮಾಡಿರಿ ಅಂತೇಳಿ. ಅಂದ್ರೂ ನನಗೆ ಅಷ್ಟು ಕಡಿಮೆನೇ ಆಗಲಿಲ್ಲ. ನಾನು ಎಲ್ಲ ಆದಮೇಲೆ ನಾನು ಭಾಳ ಸೋತಾಗ್ದೆ. ನನಗೆ ಭಾಳ ದುಃಖನೂ ಆಯಿತು, ಯಾಕೆ ನಿದು ಬೆನ್ನು ಕಡಿಮೆ ಆಗ್ತಾಯಿಲ್ಲ ಅಂಥೇಳಿ. ನಾನು 2012ನಲ್ಲಿ ಡೈಲಿ TV ಪ್ರೋಗ್ರಾಮ್ ನೋಡ್ತಿದ್ದೆ, ಪಾಲ್ ದಿನಕರ್ ಬ್ರದರು. ಎಲ್ಲ ಸಾಕಾಗಿ ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ನಮ್ಮ ಫ್ಯಾಮ್ಲಿ ಜೊತೆಗೆ ನಾವೆಲ್ಲ ಕೂತ್ಕೊಂಡು TV ಪ್ರೋಗ್ರಾಮ್ ನೋಡ್ತಾಯಿದ್ದೆ. ಭಾಳ ದುಃಖ ಆಯಿತು. ಕಣ್ಣೀರಿಲಿಂದ ಪಾಲ್ ದಿನಕರ್ ಬ್ರದರ್ ಅವ್ರು ಪ್ರೇಯರ್ ಮಾಡ್ತಾ ಇರುವಾಗ ನಾನು, ದೇವರೇ, ನಾ ಹೇಗಾದರೂ ಮಾಡಿ ನಂದು ಇವತ್ತು ಬೆನ್ನು ಕಡಿಮೆ ಆಗಲೇಬೇಕು, ಪಾಲ್ ದಿನಕರ್ ಬ್ರದರ್ ನನ್ನ ಹೆಸರು ಕರೆದ್ರೆ ಚೆನ್ನಾಗಿರ್ತದೆ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಅನ್ಕೋತಾ ಇದ್ದ. ಬ್ರದರ್ ಪಾಲ್ ದಿನಕರ್ ಬ್ರದರ್, ಅಮ್ಮಣಿ ನಿಂದು ಬೆನ್ನು ದೇವ್ರು ಮುಟ್ಟಿದ್ದಾರೆ, ಇವತ್ತು ನಿಂದು ಬೆನ್ನು ಕಡಿಮೆ ಆಗ್ತದೆ ಅಂಥೇಳಿ ಬ್ರದರ್ ಅವ್ರು ಹೇಳಿದ್ರು. ಅಮ್ಮಣಿ, God touched you right now. ದೇವರು ನಿನ್ನನ್ನು ಮುಟ್ಟಿದ್ದಾನೆ. The pain in your back also is leaving. ನಿನ್ನ ಬೆನ್ನಿನ ಸಮಸ್ಯೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ. ನನ್ನ ಹೆಸರು ಕ್ಯಾತ್ರಿನ್, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಅಮ್ಮಣಿ ಅಂಥೇಳಿ. ನನ್ನ ಪೆಟ್ ನೇಮ್ ಅಮ್ಮಣಿ ಅಂಥೇಳಿ. ಪಾಲ್ ದಿನಕರ್ ಬ್ರದರ್ ಕೂಡ ಅಮ್ಮಣಿ ಅಂಥೇಳಿ ಕರೆದ್ರು ನನಗೆ. ಅಮ್ಮಣಿ, God touched you right now. ದೇವರು ನಿನ್ನನ್ನು ಮುಟ್ಟಿದ್ದಾನೆ. The pain in your back also is leaving. ನಿನ್ನ ಬೆನ್ನಿನ ಸಮಸ್ಯೆ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ. ಅವಾಗ ನನ್ನ ಮೈಯೆಲ್ಲ ಜುಮ್ ಅಂತು. ನನಗೆ ಸ್ವಲ್ಪ ಡೌಟ್ ಬಂತು, ನನ್ನ ಹೆಸರೇ ಕರಿತಾ ಇದ್ದಾರೆ, ನನ್ನ ಬೆನ್ನೋನೇ ಕಡಿಮೆ ಆಗ್ತದ ಅಂಥೇಳಿ ನನ್ನ ಮನಸ್ಸಿನಲ್ಲಿ ಖುಷಿ ಆಗ್ತಾಯಿತ್ತು. ರಾತ್ರಿ ಮಗಳಿಗೆ ಅಂದೆ, ಬೆನ್ನು ಅಂತೂ ಅನಿಸ್ಲಿಲ್ಲ, ಆದರೆ ಮಗಳಿಗೆ ಕರೆದೆ, ರಿನ್ನಿ ಬಂದು ಸ್ವಲ್ಪ ಬೆನ್ನು ಅನಿಸ್ತಾ ಇದೆ, ಸ್ವಲ್ಪ ತುಳಿಯಮ್ಮ ಅಂತಂದೆ. ಆಕೆ ಇನ್ನೂ ಕಾಲಿಡೋ ಅಷ್ಟೊತ್ತಿಗೆ ನನ್ನ ಬೆನ್ನು ಎಲ್ಲ ಹೋಯಿತು. ಆಮೇಲೆ ನಾನು ಭಾಳ ಖುಷಿಲಿಂದ ದೇವ್ರ ನಾಮ ಸ್ತೋತ್ರ ಅಂತೇಳಿ ನಾನು ಜೀಸಸ್ ಕಾಲ್ಸ್ನಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಂತೇಳಿ ಭಾಳ ಆಸೆ ಇತ್ತು. 2012ನಲ್ಲಿ ಯೇಸು ಕರೆಯುತ್ತಾನೆ ರಾಯಭಾರಿಯಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ. ನನಗೆ ಗುಣಪಡಿಸಿದಂಥ ದೇವರಿಗೂ ಹಾಗೂ ನನಗೆ ಪ್ರಾರ್ಥನೆ ಮಾಡಿದಂಥ ಪಾಲ್ ದಿನಕರ್ ಬ್ರದರಿಗೂ ನಾನು ಕೋಟಿ ಕೋಟ್ಯಾಂತರ ವಂದನೆಗಳು ಹೇಳುತ್ತೇನೆ. ದೇವ್ರ ನಾಮ ಸ್ತೋತ್ರವಾಗಿ.